ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಾಳೆಹಣ್ಣಿನ ಪೂರಿ ಅಥವಾ ಮಂಗಳೂರು ಬನ್ಸ್ ಅಂತ ಕರಿತೀವಲ್ಲ, ಆ ಬನ್ಸ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ನಾವು ಉಡುಪಿ, ಧರ್ಮಸ್ಥಳ ಈ ಕಡೆ ಎಲ್ಲ ಹೋಟೆಲ್ಗೆಲ್ಲ ಹೋಗ್ತೀವಲ್ವ, ಆವಾಗ ನಾವು ಮಂಗಳೂರು ಬನ್ಸ್ ಅಂತೇಳ್ಬಿಟ್ಟು ಆರ್ಡ್ರ್ ಮಾಡಿ ತಿಂತೀವಲ್ವ, ಅದೇ ಬನ್ಸ್ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಇದಕ್ಕೆ ಹಣ್ಣಾಗಿರೋಂತಹ 4 ಬಾಳೆಹಣ್ಣು ಬೇಕು. ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಇಟ್ಕೋಬೇಕು. ಬಾಳೆಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಸಕ್ಕರೆ ಹಾಕಿ ಎಲ್ಲ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮ್ಯಾಶ್ ಆಗಿದೆಯಲ್ಲ. ಈಗ ಇದಕ್ಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿಕೊಂಡು ಗೋಧಿ ಹಿಟ್ಟು ಹಾಕ್ಕೋಬೇಕು, ಯಾಕಂದರೆ ಇದು ಹಿಟ್ಟು ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋವಾಗ ನೀರೇನು ನಾವು ಸೇರಿಸಬಾರ್ದು. ಹಂಗೆ ಬಾಳೆಹಣ್ಣು ಎಷ್ಟಿದ್ರೆ ಅಷ್ಟಕ್ಕೆ ಮಾತ್ರ ನಾವು ಗೋಧಿ ಹಿಟ್ಟು ಹಾಕ್ಕೋಬೇಕು. ನೋಡಿ, ಈ ಥರ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದಬೇಕೀಗ ಹಿಟ್ಟನ್ನು. ನೋಡಿ, ಈಗ ಚೆನ್ನಾಗಿ ನಾದಾಗಿದೆಯಲ್ಲ. ಇದೊಂದು 5 ನಿಮಿಷ ನೆನೆಯೋಕೆ ಬಿಡಬೇಕು. ಈಗ 5 ನಿಮಿಷ ಆಗಿದೆ. ನಾನು ಇದನ್ನು ಚಿಕ್ಕದಾಗಿ ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಈ ಥರ ಮ್ಯಾಶ್ ಮಾಡಿ ಚೆನ್ನಾಗಿ ಇವಾಗ ಬಾಲ್ಸ್ ಥರ ಮಾಡ್ಕೋಬೇಕು. ನೋಡಿ, ನಾನು ಚಿಕ್ಕದಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಿಟ್ಟಾಕ್ಬಿಟ್ಟು ನಾವು ಪೂರಿ ಲಟ್ಸ್ಕೋಬೇಕು. ನೋಡಿ, ಥರ ರೌಂಡ್ ಶೇಪಲ್ಲಿ. ತುಂಬ ತೆಳ್ಳಕ್ಕೆ ಮಾಡ್ಕೋಬಾರ್ದು ನಾವು. ನೋಡಿ, ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ. ನೋಡಿ, ಆ ಸೈಜಲ್ಲಿ ಇರಬೇಕು, ತುಂಬ ದಪ್ಪ ಬೇಡ. ಬಾಣಲಿಯಲ್ಲಿ ಎಣ್ಣೆ ಕಾದಾದಮೇಲೆ ಅದನ್ನು ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಫ್ಲೇಮು. ನೋಡಿ, ಅದು ಎಣ್ಣೆ ಚೆನ್ನಾಗಿ ಎಣ್ಣೆಯಲ್ಲಿ ಉಬ್ಬಬೇಕು, ಚೆನ್ನಾಗಿ ಉಬ್ಬುತ್ತೆ ಅದು. ನೋಡಿ, 2 ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಅದ್ರ ಮೇಲೆ ಎಣ್ಣೆ ಎಲ್ಲ ಹಾಕ್ತಾಯಿದ್ರೆ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅದು. ಈಗ ಉಲ್ಟಾ ಮಾಡಿ ಅದು ಫ್ಲಿಪ್ ಮಾಡಿದಾಗ ಗೋಲ್ಡನ್ ಬ್ರೌನ್ ಬರಬೇಕು. ನೋಡಿ, ಈಗ ಇನ್ನೊಂದು ಸೈಡು ಅದು ಬಾಯ್ಲ್ ಆಗ್ತಾಯಿದೆ, ಫ್ರೈ ಆಗ್ತಾಯಿದೆ. ಈಗ ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನೋಡಿ, ಇಷ್ಟೇ ಮಂಗಳೂರು ಬನ್ಸ್ ಅಥವಾ ಬಾಳೆಹಣ್ಣಿನ ಪೂರಿ ಮಾಡೋದು. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.